ನೀವೆಲ್ಲರೂ ಜೇಮ್ಸ್ ಬಾಂಡ್ ಸಿನಿಮಾ ನೋಡಿರ್ತೀರಾ. ಅಬ್ಬಬ್ಬಾ, ಏನ್ ಥ್ರಿಲ್ಲಿಂಗ್, ಏನ್ ಆಕ್ಷನ್. ಸಿನಿಮಾ ನೋಡ್ತಿದ್ರೆ ಒಂದೊಂದು ಸೀನ್ಗೂ ಶಾಕ್ ಆಗ್ತೀವಿ. ಆದರೆ ಭಾರತದಲ್ಲಿ ಇಂತಹ ಸಾಕಷ್ಟು ರಿಯಲ್ ಜೇಮ್ಸ್ ಬಾಂಡ್ಗಳು ಇದ್ದಾರೆ. ಆದರೆ ಈ ಜೇಮ್ಸ್ ಬಾಂಡ್ ಬಗ್ಗೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹೀಸ್ ಅ ರಾ ಏಜೆಂಟ್, ಅಂದರೆ ಭಾರತದ ಬೇಹುಗಾರಿಕಾ ಏಜೆನ್ಸಿಯಲ್ಲಿ ಇವರು ಕೆಲಸ ನಿರ್ವಹಿಸ್ತಾ ಇದ್ರು. ಇವರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುಂಚೆ ಇನ್ಸೈಡ್ ರಶ್ ನ್ಯೂಸ್ಗೆ ಸ್ವಾಗತ. ಸಾಧಾರಣವಾಗಿ ನಮ್ಮ ದೇಶದ ಒಳಗೆ ಇದ್ದು ವಿರೋಧಿ ದೇಶದ ಬಗ್ಗೆ ಸಂಚನ್ನು ರೂಪಿಸುವ ಆಫೀಸರ್ಗಳು ಒಂದು ಕಡೆಯಾದರೆ, ಸೀದಾ ವಿರೋಧಿ ದೇಶದ ಸೇನೆಯ ಒಳಗೆ ನುಗ್ಗಿ ಅವರ ರಹಸ್ಯವನ್ನೆಲ್ಲ ಭೇದಿಸೋ ಶೌರ್ಯವಂತರು ಇನ್ನೊಂದು ಕಡೆ. ಅವರು ಬೇರೆ ಯಾರೂ ಅಲ್ಲ, ಅವರ ಹೆಸರು ರವೀಂದ್ರ ಕೌಶಿಕ್. ಹೌದು, 23 ವರ್ಷದ ಯುವಕ ಪಾಕಿಸ್ತಾನದ ಸೇನೆಗೆ ಸೇರಿ ಮಹತ್ವದ ಹುದ್ದೆಯನ್ನ ಗಿಟ್ಟಿಸಿಕೊಂಡಿದ್ದ. ಆತ ಆ ಸೇನೆಯ ಸೀಕ್ರೆಟ್ಗಳನ್ನ ಭಾರತಕ್ಕೆ ಕಳುಹಿಸಿಕೊಡ್ತಿದ್ದ. ಪಾಕಿಸ್ತಾನದ ಸೇನೆಯಲ್ಲಿದ್ದುಕೊಂಡೇ ಪಾಕ್ಗೆ ಮಣ್ಣು ಮುಕ್ಕಿಸಿದ್ದ ಪ್ರಳಯಾಂತಕ ಆತ. ರವೀಂದ್ರ ಕೌಶಿಕ್ ಅವರು ಹುಟ್ಟಿದ್ದು 11 ಏಪ್ರಿಲ್ 1952ರಲ್ಲಿ ಈಗಿನ ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ. ಓದಿದ್ದೆಲ್ಲ ಪಾಕಿಸ್ತಾನದ ಗಡಿ ಭಾಗದಲ್ಲಿ. ಗಡಿ ಪ್ರದೇಶದಲ್ಲಿ ಬೆಳೆದಿದ್ದರಿಂದ ಕೌಶಿಕ್ ಅವರಿಗೆ ಇಂಡೋ ಪಾಕ್ ಯುದ್ಧವನ್ನ ಕಣ್ಣಾರೆ ಕಂಡ ಅನುಭವವಿತ್ತು. ಆಗ ಅವರ ವಯಸ್ಸು ಜಸ್ಟ್ 13 ವರ್ಷ ಮಾತ್ರ. ಆ ದಿನಗಳಲ್ಲೇ ರವೀಂದ್ರ ಕೌಶಿಕ್ ಅವರು ದೇಶಕ್ಕಾಗಿ ಕೆಲಸ ಮಾಡುವ ಕನಸನ್ನ ಕಂಡಿರ್ತಾರೆ. ಆ ಕನಸು ನನಸಾಗುವವರೆಗೂ ಹಠವನ್ನ ಬಿಟ್ಟಿರಲಿಲ್ಲ. ರವೀಂದ್ರ ಕೌಶಿಕ್ಗೆ ಆಗ 23 ವರ್ಷ ವಯಸ್ಸು. ಒಂದಿನ ಮನೆಗೆ ಬಂದವರು, ನನಗೆ ಕೆಲಸ ಸಿಕ್ಕಿದೆ, ದೆಹಲಿಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಮಗನಿಗೆ ಕೆಲಸ ಸಿಕ್ಕಿದ ಖುಷಿ ಇಡೀ ಕುಟುಂಬಕ್ಕೆ ಇರುತ್ತೆ. ಆದರೆ ರವೀಂದ್ರ ಕೌಶಿಕ್ ಹೊರಟಿದ್ದು ಎಲ್ಲಿಗೆ, ಯಾವ ಕೆಲಸ ಸಿಕ್ಕಿದೆ ಅಂತ ಯಾರಿಗೂ ಹೇಳಿರಲಿಲ್ಲ. ಹೇಳಿದ್ರೆ ಮೋಸ್ಟ್ಲಿ ಭಾರತಕ್ಕೆ ಒಬ್ಬ ಜೇಮ್ಸ್ ಬಾಂಡ್ ಸಿಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಅವತ್ತು ಮನೆಯಲ್ಲಿ ಏನೋ ಕೆಲಸ ಇದೆ ಅಂತ ಹೇಳಿ ಹೋದ ರವೀಂದ್ರ ಕೌಶಿಕ್ ಸೇರಿದ್ದು ರಾ ಏಜೆಂಟ್ ಟ್ರೈನಿಂಗ್ಗೆ. ಅಲ್ಲಿ 2 ವರ್ಷ ತರಬೇತಿಯನ್ನ ಪಡೆದ ಕೌಶಿಕ್ ರಾ ಏಜೆಂಟ್ ಆಗಿ ಸೆಲೆಕ್ಟ್ ಆಗ್ತಾರೆ. ರವೀಂದ್ರ ಕೌಶಿಕ್ ಒಬ್ಬ ರಾ ಏಜೆಂಟ್ ಅನ್ನೋ ಸತ್ಯ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಲೇ ಇಲ್ಲ. ರವೀಂದ್ರ ಕೌಶಿಕ್ ಅವರಿಗೆ ಮೊದಲಿನಿಂದನೂ ಪಾಕಿಸ್ತಾನದ ಬಗ್ಗೆ ಬಹಳ ಕುತೂಹಲ ಇತ್ತು. ಜೊತೆಗೆ ಉರ್ದು, ಹಿಂದಿ, ಪಂಜಾಬಿಯನ್ನ ಸಹ ರವೀಂದ್ರ ಕೌಶಿಕ್ ಮಾತಾಡ್ತಾ ಇದ್ರು. ಹಾಗೆ ಇಸ್ಲಾಂ ಧರ್ಮದ ಬಗ್ಗೆಯೂ ಕೂಡ ಕರಗತ ಮಾಡ್ಕೊಂಡಿದ್ರು. ರವೀಂದ್ರ ಕೌಶಿಕ್ ಅವರು ಎಲ್ಲ ಗುಟ್ಟನ್ನು ಎಷ್ಟು ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ರು ಅಂದ್ರೆ, ಅವತ್ತಿನ ದಿನದಲ್ಲಿ ಅವರು ಭಾರತದಲ್ಲಿದ್ರು ಅನ್ನೋದಕ್ಕೆ ಯಾವ ಪ್ರೂಫ್ ಕೂಡ ಇರಲಿಲ್ಲ. ಎಲ್ಲ ತಯಾರಿಯನ್ನ ಮಾಡಿಕೊಂಡೇ ಭಾರತದ ಜೇಮ್ಸ್ ಬಾಂಡ್ ಪಾಕಿಸ್ತಾನಕ್ಕೆ ಹೋಗಿದ್ರು. ನೆನಪಿರಲಿ, ಭಾರತೀಯ ಹಿಂದೂ ಧರ್ಮದ ಯುವಕನೊಬ್ಬ ಪಾಕಿಸ್ತಾನದಲ್ಲಿ ಸೀಕ್ರೆಟ್ ಏಜೆಂಟ್ ಆಗಿ ಕೆಲಸ ಮಾಡೋದು ಸಾಮಾನ್ಯವಾದ ಮಾತಲ್ಲ. ಒಂದು ಚೂರು ಮಾಹಿತಿ ಲೀಕ್ ಆದ್ರೂ ಕೇಲ್ ಕತಮ್, ನಾಟಕ್ ಬಂದ್. ಮನೆಯವರಿಗೆ ಹೆಣ ಕೂಡ ಸಿಗಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಆತ ಆ ಕೆಲಸಕ್ಕೆ ಒಪ್ಪಿಕೊಂಡ. ರವೀಂದ್ರ ಕೌಶಿಕ್ ಅನ್ನೋ ಜೇಮ್ಸ್ ಬಾಂಡ್ ಪಾಕಿಸ್ತಾನಿಯರಿಗೆ ಸಿಕ್ಕಿ ಬೀಳುವವರಾಗಿರ್ಲಿಲ್ಲ. ಶತ್ರುಗಳಿಗೆ ಮಣ್ಣು ಮುಕ್ಕಿಸುವ ಚತುರ. ಪಾಕಿಸ್ತಾನದಲ್ಲಿ ರಾ ಕೆಲಸ ಶುರು ಮಾಡಿದ ರವೀಂದ್ರ ಕೌಶಿಕ್ ಅವರ ಹೆಸರನ್ನ ನಬಿ ಅಹಮದ್ ಶಕೀರ್ ಅಂತ ಬದಲಾಯಿಸಿಕೊಳ್ತಾರೆ. ಪಾಕಿಸ್ತಾನದ ಕರಾಚಿಯಲ್ಲಿ LLBಗೆ ಸೇರಿದ್ದ ರವೀಂದ್ರ ಅಲ್ಲಿ ಡಿಗ್ರಿಯನ್ನ ಪಡೆದು ನಂತರ ಅವರ ಟಾರ್ಗೆಟ್ ಇದ್ದಂತೆ ಪಾಕಿಸ್ತಾನದ ಆರ್ಮಿಗೆ ಸೇರ್ಕೊಳ್ತಾರೆ. ಅವರಿಗೆ ಪಾಕಿಸ್ತಾನ ಸೇನೆಯ ಅಕೌಂಟ್ ಸೆಕ್ಷನ್ ನಲ್ಲಿ ಕೆಲಸ ಸಿಗುತ್ತೆ. ಅನಂತರ ಅವರು ಮೇಜರ್ ಸ್ಥಾನಕ್ಕೆ ಹೋಗ್ತಾರೆ. 4 ವರ್ಷ ಅಂದ್ರೆ 1979ರಿಂದ 1983ರವರೆಗೂ ರವೀಂದ್ರ ಅವರು ಸ್ಪೈ ಕೆಲಸವನ್ನ ನೀಟಾಗಿ ಮಾಡ್ಕೊಂಡು ಬಂದ್ರು. ಪಾಕಿಸ್ತಾನದ ಆರ್ಮಿಗೆ ಯಾವ ಅನುಮಾನನೂ ಬರಬಾರದು ಅಂತ ಪಾಕಿಸ್ತಾನದ ಮಹಿಳೆ ಅಮಾನತ್ ಎಂಬುವರನ್ನ ಮದುವೆ ಆಗ್ತಾರೆ. ಪಾಕಿಸ್ತಾನದ ISI ಮತ್ತು ಪಾಕಿಸ್ತಾನ ಆರ್ಮಿಗೆ ರವೀಂದ್ರ ಅವರ ಮೇಲೆ ಎಳ್ಳಷ್ಟು ಸಂಶಯ ಬರೋದಿಲ್ಲ. ಆದರೆ ಬ್ಯಾಡ್ ಲಕ್, ಫೈನಲಿ ಭಾರತದ ಜೇಮ್ಸ್ ಬಾಂಡ್ ಬಂಧನಕ್ಕೊಳಗಾಗುವ ದಿನ ಬಂದಿತ್ತು. ಅದು ಕೂಡ ರವೀಂದ್ರ ಕೌಶಿಕ್ ಅವರ ಎಡವಟ್ಟಿನಿಂದಲ್ಲ. ಭಾರತದ ಇನ್ನೊಬ್ಬ ರಾ ಏಜೆಂಟ್ ಇನಾಯತ್ ಮಸೀಹಾ ಪಾಕ್ನಲ್ಲಿ ಬಂಧನಕ್ಕೀಡಾಗಿದ್ದ. ಅವರಿಗೆ ಭಯಾನಕವಾಗಿ ಹಿಂಸೆಯನ್ನ ಕೊಟ್ಟಿದ್ರು, ನರಕ ಯಾತನೆ ತೋರಿಸಿದ್ರು. ಆ ಸಂಕಟವನ್ನ ತಡೆಯೋಕಾಗದೆ ಆತ ಬಾಯಿ ಬಿಟ್ಟಿದ್ದೆ ರವೀಂದ್ರ ಕೌಶಿಕ್ ಅವರ ಹೆಸರನ್ನ. ನಾವು ಅಂದುಕೊಂಡಂತೆ ಆತನ ಹೆಸರು ನಬಿ ಅಹಮದ್ ಶಕೀರ್ ಅಲ್ಲ. ಅವರ ಹೆಸರು ರವೀಂದ್ರ ಕೌಶಿಕ್ ಅಂತ ಗೊತ್ತಾಗ್ತಿದ್ದಂತೆ ಪಾಕಿಸ್ತಾನದ ಸೇನೆ ಗಡಗಡ ಅಂತ ನಡುಗಿತ್ತು. ಪಾಪಿ ಪಾಕಿಸ್ತಾನಿಯರ ಎದೆ ಬಡಿತ ಹೆಚ್ಚಾಗಿತ್ತು. ಯಾಕಂದ್ರೆ ರವೀಂದ್ರ ಕೌಶಿಕ್ ಅವರು ಆಗಲೇ ಬೇಕಾದಷ್ಟು ಗೂಢಾಚಾರಿ ಕೆಲಸವನ್ನ ಮಾಡಿ ಮುಗಿಸಿದ್ರು. ಬಂಧಿಸಿದ ನಂತರ ರವೀಂದ್ರ ಕೌಶಿಕ್ ಅವರಿಗೂ ನರಕವನ್ನ ತೋರಿಸಿದ್ರು. ತುಂಬಾ ಹಿಂಸೆ ಕೊಟ್ಟರು. ಆದ್ರೆ ರವೀಂದ್ರ ಕೌಶಿಕ್ ಅನ್ನೋ ಭಾರತೀಯ ರಾ ಏಜೆಂಟ್ ಬಾಯಲ್ಲಿ ಅವರಿಗೆ ಒಂದೇ ಒಂದು ವಿಷಯವನ್ನ ಬಾಯಿ ಬಿಡಿಸೋಕೆ ಸಾಧ್ಯನೇ ಆಗಲಿಲ್ಲ.
ಭಾರತೀಯ ವೀರನಿಗೆ 1995ರಲ್ಲಿ ಪಾಕ್ ಸುಪ್ರೀಂ ಕೋರ್ಟ್ ಗಲ್ಲು ಶಿಕ್ಷೆಯನ್ನು ವಿಧಿಸುತ್ತೆ. ಅಷ್ಟು ಹೊತ್ತಿಗೆ ಈ ರಾ ಏಜೆಂಟ್ ರವೀಂದ್ರ ಅವರ ವಯಸ್ಸು 29. ಕೇವಲ 6 ವರ್ಷದಲ್ಲಿ ರವೀಂದ್ರ ಅವರು ಭಾರತಕ್ಕೆ ಮಾಡಿದ್ದು ಬೆಟ್ಟದಷ್ಟು. ರಾ ಏಜೆಂಟ್ ರವೀಂದ್ರ ಅವರಿಗೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಆಗುತ್ತೆ. ಸಿಯಾಲ್ಕೋಟ್, ಕೋಟ್ ಲಾಕ್ಪತ್ ಮತ್ತು ಮೈನಾವಾಲಿ ಜೈಲಲ್ಲಿ ಇಡಲಾಗುತ್ತೆ. ಆ ಹೊತ್ತಿಗೆ ಕೌಶಿಕ್ ತಮ್ಮ ಕುಟುಂಬಕ್ಕೆ ಸೀಕ್ರೆಟ್ ಆಗಿ ಪತ್ರವನ್ನ ಬರೆದಿದ್ರು. ದಿನ ತಾನು ಅನುಭವಿಸುತ್ತಿದ್ದ ಶಿಕ್ಷೆಗಳ ಬಗ್ಗೆ ಆ ಪತ್ರಗಳಲ್ಲಿ ಹೇಳ್ಕೊಂಡಿದ್ರು. ಕೊನೆಗೆ ಇಂತಹ ರಾ ಏಜೆಂಟ್ 2001ರಲ್ಲಿ ಮುಲ್ತಾನ್ ಜೈಲಲ್ಲಿ ಕ್ಷಯರೋಗದಿಂದ ಸಾವಿಗೀಡಾಗ್ತಾರೆ. ಇಡೀ ಜೀವಮಾನ ಅವರು ಭಾರತಕ್ಕಾಗಿ ಕೆಲಸ ಮಾಡಿದ್ರು. ಅವರನ್ನ ಬಿಡಿಸುವ ಕೆಲಸವನ್ನ ಆಗಿನ ಸರ್ಕಾರಗಳು ಮಾಡಲೇ ಇಲ್ಲ ಅನ್ನೋದು ದೊಡ್ಡ ದುರಂತ. ಸಾಯೋವರೆಗೂ ಇವತ್ತಲ್ಲ ನಾಳೆ ನನ್ನ ದೇಶ ನನ್ನ ವಾಪಸ್ ಕರ್ಕೊಂಡು ಹೋಗುತ್ತೆ ಅಂತ ನಂಬಿಕೆಯಲ್ಲೇ ಅವರು ಉಸಿರನ್ನ ಬಿಟ್ರು. ಬಟ್ ಒಂದಂತೂ ಸತ್ಯ, ರವೀಂದ್ರ ಕೌಶಿಕ್ ಭಾರತೀಯರ ಪಾಲಿನ ಜೇಮ್ಸ್ ಬಾಂಡ್ ಆಗಿ ಹೋದ್ರು ಅಂದ್ರೆ ತಪ್ಪಿಲ್ಲ. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡ್ತಾ ಇರಿ ಇನ್ಸೈಡ್ ರಶ್ ನ್ಯೂಸ್. ನಮಸ್ಕಾರ.